ಪ್ರತಾಪು ನಿಮ್ಗೆ ಅಳಿಯ ಆಗೋವನು, ಆದ್ರೆ ನನ್ಗೆ ಅಳಿಯ ಆಗಿದ್ದವನು. ಇಷ್ಟೇ ವ್ಯತ್ಯಾಸ. ಅಂದ್ರೆ ಮೇಡಮ್, ಈ ಪ್ರತಾಪ್ ಅನ್ನೋನು ಸಿಂಗಪುರ್ನಲ್ಲಿದ್ದಾಗ ನಿಮ್ಮ ಮಗಳನ್ನ ಇಷ್ಟಪಟ್ಟ, ಅವಳ ಸಹವಾಸ ಸಾಕಾಗೋವರೆಗೂ ಅಲ್ಲಿದ್ದ. ಅವಳು ಬೇಡ ಅನ್ನಿಸ್ದಾಗ ಅಲ್ಲಿಂದ ಇಂಡಿಯಾಗ ಬಂದಿಳ್ದ. ಇಲ್ಲಿಗೆ ಬಂದ ಮೇಲೆ ನನ್ನ ಮಗಳನ್ನ ಪ್ರೀತಿಸ್ದ, ಮದುವೆವಾದ. ಕೊನೆಗೆ ಚಿತ್ರ ಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ಬಿಟ್ಟ ಮೇಡಮ್, ಓ ಗಾಡ್. ನಾಳೆ ನಿಮ್ಮ ಮಗಳ ಗತಿನೂ ಇದೇ ಆಗುತ್ತೆ ಮೇಡಮ್, ಇದೇ ಆಗುತ್ತೆ. ನೋ, ಹಾಗಾಗಬಾರ್ದು ಅಂತಾನೆ ಎಚ್ಚರಿಕೆ ಕೊಡೋದಕ್ಕೋಸ್ಕರನೇ ನಿಮಗೆ ಫೋನ್ ಮಾಡಿದ್ದು ನಾನು. ಥ್ಯಾಂಕ್ಸ್ ಅ ಲಾಟ್. ನನಗೆ ನನ್ನ ಮಗಳು ಬೇಕು. ಖಂಡಿತ ಮೇಡಮ್, ಅದಕ್ಕೆ ಆದಷ್ಟು ಬೇಗ ನೀವು ಇಂಡಿಯಾಗೆ ಬರಬೇಕು ಅಂತ ಹೇಳಿದ್ದು. ಎಸ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತ್ರಿಪುರ ಸುಂದರಿ ಬಾರಲಿ ಹಸಮಣ್ಣಗಿ, ಮದುವೆ ಮುರಿಯಕ್ಕೆ ಬರ್ತಾರೆ ನಿಮ್ಮಮ್ಮ. ನೋಡ್ತಾ ಇರು. ಬೇಗ ಬನ್ನಿ. ಯಾರು ಮದ್ದು ಹಾಕ್ತಾರೆ ನನಗೆ? ನನ್ನ ಶತ್ರುಗಳು ಯಾರ್ಯಾರಿದ್ದಾರೆ? ಮದುವೆ ಆಗಲ್ಲ ಅನ್ನೋ ವಿಷಯಕ್ಕೆ ಮಾತ್ರ ಪ್ರತು ನನ್ನ ವಿರುದ್ಧ ಇದ್ದಿದ್ದು. ಅವನು ಹಾಕಿದಾನೆ ಅಂತ ಅನುಮಾನ ಪಡೋಣ ಅಂದ್ರೆ ಎಂಗೇಜ್ಮೆಂಟ್ ಆಗಿದ್ದಾನೆ. ಹಾಗಾದ್ರೆ ಇನ್ಯಾರು? ಅತ್ತೆ, ಮಾವ, ಅಕ್ಕ, ಭಾವ, ನಾವು ಅಂಕಲ್, ಎಲ್ರಿಗೂ ನನ್ನ ಬಗ್ಗೆ ತುಂಬಾ ಪ್ರೀತಿ ವಿಶ್ವಾಸ ಇದೆ. ಸುನೀತಾ ಆಂಟಿನ, ಅವ್ರಿಗೇನು ದ್ವೇಷ ನನ್ನ ಮೇಲೆ? ಶ್ರೀನಿವಾಸ್ ಅಂಕಲ್ ಅಂತೂ ನನ್ನ ಸಹಾಯಕ್ಕೆ ನಿಂತವರು. ಅವ್ರು ಯಾಕೆ ಮದ್ದು ಹಾಕ್ತಾರೆ? ಇನ್ನು ನನಗೆ ಮೊದಲೇ ಮಕ್ಕಳಾಗಲ್ಲ ಅಂತ ಗೊತ್ತಿರೋದು. ಹೆಂಡತಿಗೂ ಹೇಳೇ ಇರ್ತಾರೆ. ದಿನದ ಎಂಗೇಜ್ಮೆಂಟ್ ದಿನ ಹಾಲು ಕುಡ್ದೋಳು ಯಾಕೆ ಹೇಗೇಗೋ ಆಡಿದ್ಲು? ಅವಳಿಗೆ ಮೊದಲೇ ಹುಷಾರಿರಲಿಲ್ಲ. ಬೆಳಗಿಂದ ಚೆನ್ನಾಗೇ ಇದ್ಲು. ಅಥವಾ ಹಾಲಲ್ಲೇ ಏನಾದರೂ ದೋಷ ಇತ್ತಾ? ಇಲ್ಲ, ಹಾಲನ್ನ ಕಾಯಿಸಿದ್ದು ಸುನೀತಾ ಅತ್ತೆ, ಆದರೆ ಹಾಲನ್ನ ಹಿಡ್ಕೊಂಡು ಬಂದಿದ್ದು ಪ್ರೀತಿ. ಯಾರನ್ನ ಹಿಡಿದ್ರೆ ಈ ಸತ್ಯ ಗೊತ್ತಾಗುತ್ತೆ. ಯಾರು ನನ್ನ ಹಿಂದೆ ಕರಾಮತ್ ನಡೆಸ್ತಾ ಇದ್ದಾರೆ? ಇವತ್ತು ಈ ಮದ್ದು ಹಾಕಿರೋರು ನಾಳೆ ನನ್ನ ಜೀವ ತೆಗೆಯೋಕ್ಕೂ ಹೆಸಲ್ಲ. ನೆಗ್ಲೆಕ್ಟ್ ಮಾಡಬಾರ್ದು, ಕಂಡು ಹಿಡಿಲೇಬೇಕು. ಇದ್ರ ಹಿಂದೆ ಏನೋ ಬೇರೆ ದೊಡ್ಡ ಜಾಲನೇ ಇದೆ ಅನ್ಸುತ್ತೆ.